ವೆಲ್ಕಮ್ ಬ್ಯಾಕ್. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ ಏನು ಅಂತ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೇರ ಪ್ರಸಾರದಲ್ಲಿ. ಈಗೆಲ್ಲ ಫಾರ್ಮಾಲಿಟೀಸ್ ಅನ್ನ ಮುಗಿಸಿದ ನಂತರ ಈಗ ಶಶಿಕಲಾ ಮತ್ತು ಇಳವರಸಿ ಇವರಿಬ್ಬರನ್ನು ಕೂಡ ಕೋಣೆಯ ಒಳಕ್ಕೆ ಕರೆದೊಯ್ಯುತ್ತಿರುವಂತಹ ದೃಶ್ಯಾವಳಿಗಳನ್ನ ನೀವೀಗ ನೋಡ್ತಾ ಇದ್ದೀರಾ. ಪಬ್ಲಿಕ್ ಟಿವಿನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಬರ್ತಾ ಇದೆ. ಈಗಾಗಲೇ ಅವರು ಜೈಲು ಕೋಣೆಯ ಒಳಕ್ಕೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ, ಅಂದರೆ ಈಗ ತಾನೇ ನಡ್ಕೊಂಡು ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಅಲ್ಲಿಂದ ಮುಖ್ಯ ದ್ವಾರದ ಮುಖಾಂತರ ಅವರನ್ನ ಒಳಕ್ಕೆ ಕರ್ಕೊಂಡು ಹೋಗಲಾಗುತ್ತೆ. ಅವರಿಗೆ ಕೋಣೆಯನ್ನ ಕೂಡ ನಿಗದಿ ಮಾಡಲಾಗಿದೆ. ಯಾವ ನಂಬರಿನ ಕೋಣೆಯಲ್ಲಿ ಅವರು ಇರಬೇಕು ಅಂತ ಅಂದ್ಬಿಟ್ಟು ಖೈದಿ ನಂಬರನ್ನ ಕೂಡ ಈಗ ಕೊಡಲಾಗಿದೆ. 10711 ಮತ್ತು 10712 ಅಂತ ಅಂದ್ಬಿಟ್ಟು ಶಶಿಕಲಾ ಮತ್ತು ಇಳವರಸಿ ಇಬ್ಬರು ಕೂಡ ಕ್ರಮ ಸಂಖ್ಯೆಯನ್ನ ಕೊಟ್ಟು ಇವಾಗ ಒಳಕ್ಕೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಅದಾದ ನಂತರ ಅವರು ಜೈಲುಡುಗೆಯನ್ನ ತೊಡಬೇಕಾಗುತ್ತೆ. ಅಂದ್ರೆ ಬಿಳಿಯ ಸೀರೆಯನ್ನ ಕೊಡ್ತಾರೆ ಮಹಿಳಾ ಕೈದಿಗಳಿಗೆ. ಆ ಬಿಳಿಯ ಸೀರೆಯನ್ನ ಉಟ್ಟು ಅವರು ಜೈಲಿನಲ್ಲಿ ಇರಬೇಕಾಗುತ್ತೆ. ಇಬ್ಬರು ಕೂಡ ಸಾಮಾನ್ಯ ಸೆಲ್ನಂತ ಸಾಮಾನ್ಯರಂತೆ ಅವರು ಇರಬೇಕಾಗುತ್ತೆ. ಈಗಾಗಲೇ ಅವರ ಕೋಣೆಯಲ್ಲಿ ಅವರಿಗೆ ಏನೇನು ಕೆಲಸವನ್ನ ನಿಗದಿ ಮಾಡಬೇಕು, ಅವರು ಪ್ರತಿದಿನ ಅವರಿಗೆ 50 ರೂಪಾಯಿ ಕೂಲಿಯನ್ನ ನಿಗದಿ ಮಾಡಲಾಗಿದೆ. ಅವರಿಗೆ ಕ್ಯಾಂಡಲ್ ಮಾಡುವಂತಹ ಕೆಲಸ, ಮೇಣದ ಬತ್ತಿಯನ್ನು ಮಾಡುವಂತಹ ಕೆಲಸವನ್ನು ಅವರಿಗೆ ನಿಗದಿ ಮಾಡಲಾಗಿದೆ. ಅವರು ಉಳಿದುಕೊಳ್ಳುವಂತಹ ಸೆಲ್ನಲ್ಲಿ ಈಗಾಗಲೇ ಆಲ್ರೆಡಿ ಇಬ್ಬರು ಮಹಿಳಾ ಕೈದಿಗಳು ಇದ್ದಾರೆ. ಅಂತಹ ಒಂದು ಸರ್ವೇ ಸಾಮಾನ್ಯವಾದಂತಹ ಸೆಲ್ನಲ್ಲಿ ಅವರು ಇಳ್ಕೊಳ್ಳೋದಕ್ಕೆ ಇವಾಗ ಎಲ್ಲ ರೀತಿಯಂತ ಅಂದರೆ ಕೆಲವೊಂದು ಕೋರಿಕೆಯನ್ನು ಅವರು ಸಲ್ಲಿಸಿದ್ರು ನ್ಯಾಯಾಧೀಶರ ಮುಂದೆ. ತಮಗೆ VIP ಸೌಲಭ್ಯಗಳು ಬೇಕು, 24 ಗಂಟೆ ಮಿನರಲ್ ವಾಟರ್ ಬೇಕು, ಸ್ನಾನ ಮಾಡೋದಕ್ಕೆ ಬಿಸಿ ನೀರು ಬೇಕು, ಫಾರಿನ್ ಕಮೋಡ್ ಇರತಕ್ಕಂಥ ಒಂದು ಶೌಚಾಲಯ ಬೇಕು, ಹೀಗೆ ಅನೇಕ ಬೇಡಿಕೆಗಳನ್ನು ಇಟ್ಟಿದ್ರು. ಜೊತೆಗೆ ಅವರ ಆರೋಗ್ಯ ಕೂಡ ಶುಗರ್ ಆ್ಯಂಡ್ BP ಇರೋದ್ರಿಂದ ಕೆಳಗಡೆ ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲ, ಮಂಚದ ವ್ಯವಸ್ಥೆ ಹಾಕಬೇಕು, ಹಾಸಿಗೆ ದಿಂಬುಗಳು ಬೇಕು. ಈ ಎಲ್ಲವನ್ನೂ ಕೂಡ ಸಾರಾಸಗಟಾಗಿ ತಿರಸ್ಕರಿಸಿ ಒಬ್ಬ ಸಾಮಾನ್ಯ ಮಹಿಳಾ ಕೈದಿಗೆ ಏನು ವ್ಯವಸ್ಥೆಯನ್ನು ಜೈಲಿನಲ್ಲಿ ಕಲ್ಪಿಸಲಾಗುವುದೋ ಅದೇ ವ್ಯವಸ್ಥೆಯನ್ನು ನಿಮಗೂ ಕೂಡ ಕಲ್ಪಿಸಲಾಗುತ್ತೆ ಅನ್ನುವಂತಹ ಒಂದು ದಿಟ್ಟವಾದ ಹೇಳಿಕೆಯನ್ನು ನ್ಯಾಯಾಧೀಶರು ಶಶಿಕಲಾ ಅವರಿಗೆ ನೀಡಿದ್ದಾರೆ. ಹಾಗಾಗಿ ಈಗ ಅವರು ಕೋಣೆಯ ಒಳಕ್ಕೆ ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳಿ ಅವರಿಂದ. ಎಸ್ ಮುರಳಿ, ಇವಾಗ ಬರ್ತಾ ಇರುವ ಲೇಟೆಸ್ಟ್ ಇನ್ಫಾರ್ಮೇಶನ್ಸ್ ಏನು? ಇನ್ನೂ ಕೂಡ ಫಾರ್ಮಾಲಿಟೀಸ್ ಇದೆಯಾ, ಮುಕ್ತಾಯ ಆಯ್ತಾ? ಅರವಿಂದ್, ಏನಂದ್ರೆ ಈಗಾಗಲೇ ವೈದ್ಯಕೀಯ ಪರೀಕ್ಷೆಗಳು ಮುಗಿದಿರುವಂತದ್ದು ಜೈಲಿನ ಆವರಣದಲ್ಲಿ ಒಂದು ಆಸ್ಪತ್ರೆ ಇದೆ. ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗಳನ್ನ ಮುಗಿಸಿದ್ದಾರೆ. ಮುಗಿಸಿ ಈಗ ಸಾಮಾನ್ಯ ಜೈಲಿನ ಕೊಠಡಿ ಏನಿತ್ತು ಆ ಕೊಠಡಿಯ ಒಳಗಡೆ ಕಳಿಸಿರುವಂತದ್ದು. ಅಂದ್ರೆ ಈ ಮುಂಚೆ ನ್ಯಾಯಾಧೀಶರ ಮುಂದೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಅಂದ್ರೆ ನನಗೆ ವಿಶೇಷವಾಗಿ ಆರೋಗ್ಯದ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ ಇರೋ ಹಿನ್ನೆಲೆಯಲ್ಲಿ ಮನೆಯ ಊಟ ಜೊತೆಗೆ ಕುಡಿಯೋದಕ್ಕೆ ನೀರು ಜೊತೆಗೆ AC ಇದನ್ನೆಲ್ಲ ಸಹ ಕಲ್ಪಿಸ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಮನವಿಯನ್ನ ಮಾಡ್ಕೊಳ್ಳದ ಸಂದರ್ಭದಲ್ಲಿ ಮನವಿಯನ್ನ ತಿರಸ್ಕಾರ ಮಾಡಿದ್ರು. ಅರವಿಂದ್, ಈಗಷ್ಟೇ ಒಂದು ಮಾಹಿತಿ ಬರ್ತಾ ಇದೆ, ಸುಧಾಕರನ್ ಕೂಡ ಏನು ನ್ಯಾಯಾಧೀಶರ ಮುಂದೆ ಹಾಜರಾಗ್ಲಿಕ್ಕೆ ಬಂದ್ರು ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಬರ್ತಾ ಇರುವಂತದ್ದು. ನ್ಯಾಯಾಧೀಶರ ಮುಂದೆ ಸುಧಾಕರನ್ ಕೂಡ ಈಗ ಹಾಜರಾಗ್ತಾ ಇದ್ದಾರೆ. ಅಂದ್ರೆ ಇದುವರೆಗೂ ಸಹ ಶಶಿಕಲಾ ಮತ್ತು ಇಳವರಸಿ ಮಾತ್ರ ಬಂದಿದ್ರು. ಸುಧಾಕರನ್ ನಾಳೆ ಬೆಳಗ್ಗೆ ಬರ್ತಾರೆ. ನಾಳೆ ಬೆಳಗ್ಗೆ ಬಂದು 10:30 ಸಂದರ್ಭದಲ್ಲಿ ಹಾಜರಾಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಇದು ಮಾಹಿತಿ ಇತ್ತು. ಮಾಹಿತಿ ಬೆನ್ನಲ್ಲೇ ಈಗ ಸುಧಾಕರನ್ ಕೂಡ ವಿಶೇಷ ನ್ಯಾಯಾಲಯದ ಒಳಗಡೆ ಎಂಟರ್ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಇದೆ. ಇದರ ಬೆನ್ನಲ್ಲೇ ಶಶಿಕಲಾ ಮತ್ತು ಇಳವರಸಿ ಇವರಿಬ್ಬರಿಗೂ ಸಹ ಜೈಲು ಅಧಿಕಾರಿಗಳು ಅಂದ್ರೆ ಆರೋಗ್ಯದ ಸಮಸ್ಯೆ ಏನಾದ್ರೂ ಬಂದ್ರೆ ನಿಮ್ಗೆ ಆರೋಗ್ಯದ ಏನು ಸಮಸ್ಯೆಯನ್ನ ನೋಡ್ಕೊಂಡು ಜೈಲಧಿಕಾರಿಗಳು ನಿಮ್ಗೆ ವಿಶೇಷವಾಗಿ ನೀರನ್ನ ಕಲ್ಪಿಸ್ಬೇಕಾ, ಮನೆ ಊಟವನ್ನ ಕಲ್ಪಿಸ್ಬೇಕಾ, ನೀವು ಮಲ್ಕೊಳ್ಳಿಕ್ಕೆ ಹಾಸಿಗೆಯನ್ನ ಏನಾದ್ರು ಕೊಡ್ಬೇಕಾ, ಅದು ಜೈಲಧಿಕಾರಿಗಳ ಏನು ಗಮನದಲ್ಲಿರುತ್ತೆ. ಅದನ್ನ ಜೈಲಧಿಕಾರಿಗಳು ನೋಡ್ಕೊಳ್ತಾರೆ. ನೀವು ಇವಾಗ ಜೈಲಿನ ಒಳಗಡೆ ಹೋಗಿ ಅಂತೇಳಿ ಆದೇಶವನ್ನ ನೀಡಿರುವಂತದ್ದು. ಅರವಿಂದ್, ಅಂದ್ರೆ ಮುರಳಿ, ಇವಾಗ ನಿಜ ಇಳವರಸಿ ಮತ್ತು ಶಶಿಕಲಾ ನಟರಾಜನ್ ಅವರು ಮಾತ್ರ
ಒಟ್ಟಿಗೆ ಬಂದಿದ್ರು. ಸುಧಾಕರನ್ ಬಂದಿರಲಿಲ್ಲ. ಒಂದು ವೇಳೆ ಸುಧಾಕರನ್ ಅವರು ಇವತ್ತು ಕೂಡ ಹಾಜರಾಗಲಿಲ್ಲ ಅಂತಂದ್ರೆ ಅವರ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗುತ್ತೆ ಅಂತಕ್ಕಂಥ ಮಾಹಿತಿ ಇತ್ತು. ಹಾಗಾಗಿ ಸುಧಾಕರನ್ ಈಗ ಸಪರೇಟ್ ಆಗಿ ತಮಿಳುನಾಡಿನಿಂದ ಬಂದಿದ್ದಾರಾ ಹೇಗೆ ಅಂತ? ಹೌದು ಅರವಿಂದ್, ಏನಂದ್ರೆ ಸುಧಾಕರನ್ ಅವರು ನಾಳೆ ಬೆಳಗ್ಗೆ ಬರ್ತೀನಿ, ನಾಳೆ ಬೆಳಗ್ಗೆ ಬಂದು ನ್ಯಾಯಾಧೀಶರ ಮುಂದೆ ಹಾಜರಾಗ್ತೀನಿ ಅಂತೇಳಿ ಒಂದಷ್ಟು ಮೌಖಿಕವಾಗಿ ಒಂದು ಹೇಳಿಕೆಯನ್ನ ಅವರ ಹಿರಿಯ ವಕೀಲರು, ಅವರ ಪರ ವಕೀಲರೇನಿದ್ರು ಅವರ ವಕೀಲರ ಕಡೆಯಿಂದ ಕಳಿಸಿದ್ರು. ಆದ್ರೆ ಒಂದಷ್ಟು ಮಾಹಿತಿಗಳಿತ್ತು. ಏನಂದ್ರೆ ಅದನ್ನ ಮನವಿಯನ್ನ ಸುಧಾಕರನ್ ಪರ ವಕೀಲರ ಮನವಿಯನ್ನ ಪುರಸ್ಕರಿಸೋ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಅರೆಸ್ಟ್ ವಾರೆಂಟ್ಗೆ ಇಶ್ಯೂ ಮಾಡಬಹುದು. ಜೊತೆಗೆ ಒಂದು ಏನು ಮುಜುಗರಕ್ಕೆ ಒಳಗಾಗೋ ಸಾಧ್ಯತೆಗಳು, ಆ ರೀತಿ ಏನಾದ್ರು ಕೋರ್ಟ್ ನಿಂದ ನ್ಯಾಯಾಧೀಶರು ಅರೆಸ್ಟ್ ವಾರೆಂಟ್ ಅನ್ನಾದ್ರೂ ಕಳಿಸಿದ್ರೆ ಮುಜುಗರಕ್ಕೆ ಒಳಗಾಗಬಹುದು. ಪೊಲೀಸರು ಅವ್ರನ್ನ ಹುಡುಕುವಂಥದ್ದು, ಅವ್ರನ್ನ ಪೊಲೀಸರ ಕರ್ಕೊಂಡು ಬಂದು ನ್ಯಾಯಾಧೀಶರ ಮುಂದೆ ಸರೆಂಡರ್ ಮಾಡಿಸುವಂಥದ್ದು, ಶರಣಾಗತಿಗೆ ಮಾಡಿಸುವಂಥದ್ದು, ಇಂಥ ಅವಮಾನ ಬೇಡ ಅಂತ ಹೇಳಿ ಸುಧಾಕರನ್ ಈಗ ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದಾವೆ. ಆದ್ರೆ ಇನ್ನೂ ಸಹ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ. ಸುಧಾಕರನ್ ಅವರು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಅನುಮಾನಗಳಿದಾವೆ. ಆದ್ರೆ ಸುಧಾಕರನ್ ಅವರೇ ಒಳಗಡೆ ಹೋಗಿದ್ದು ಅನ್ನೋದ್ರ ಬಗ್ಗೆ ಸಹ ಪೊಲೀಸ್ ಮೂಲಗಳು ಸ್ಪಷ್ಟಪಡಿಸ್ತಾ ಇರುವಂತದ್ದು. ಅರವಿಂದ್, ಇನ್ನು ಮುರಳಿ, ಶಶಿಕಲಾ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲೊಂದು ರೀತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು, ಕಲ್ಲು ತೂರಾಟ ನಡೆದಿತ್ತು. ಈಗ ಹೇಗಿದೆ ಪರಿಸ್ಥಿತಿಯಲ್ಲಿ? ಅರವಿಂದ್, ಏನಂದ್ರೆ ಆ ಸಂದರ್ಭದಲ್ಲಿ ಒಂದಷ್ಟು ಏನು ಪನ್ನೀರ್ ಸೆಲ್ವಮ್ಮನ ಪರವಾಗಿ ಇರುವಂತವ್ರು, ಅಂದ್ರೆ ಕರ್ನಾಟಕದಲ್ಲಿ ತಮಿಳುನಾಡಿನಿಂದ ಬಂದಂತ ಸಾಕಷ್ಟು ಜನಗಳಿದ್ದಾರೆ. ಅಂದ್ರೆ ಕೆಲಸ ಅರ್ಸಿ ಬಂದಂತವ್ರು ಕರ್ನಾಟಕದ ಸುತ್ತಮುತ್ತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಇಲ್ಲಿಗೆ ಬಂದಿದ್ರು ಶಶಿಕಲಾ ಅವ್ರನ್ನ ನೋಡೋದಕ್ಕೆ, ಅವರ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ. ಯಾಕಂದ್ರೆ ಪನ್ನೀರ್ ಸೆಲ್ವಂ ಅವರು ಏನು ಜಯಲಲಿತಾ ಅವರ ನೆಚ್ಚಿನ ಬಂಟ ಆಗಿದ್ರು. ಒಂದು ರೀತಿಯಲ್ಲಿ ಅವರ ತಮ್ಮನ ರೀತಿಯಲ್ಲಿ ಇದ್ದಂತವ್ರು ಪನ್ನೀರ್ ಸೆಲ್ವಂ ಅವರು. ಅಂತವ್ರನ್ನ ಸಹ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಜಯಲಲಿತಾ ಅವರು 75 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇದ್ದು ಸಾವನ್ನಪ್ಪಲಿಕ್ಕೆ ಪ್ರಮುಖ ಕಾರಣನೇ ಶಶಿಕಲಾ. ಅಂತ ಪ್ರಧಾನಿಯವರು ಬಂದ ಸಂದರ್ಭದಲ್ಲೂ ಸಹ ಶಶಿಕಲಾ ಅವರು ಜೈಲಲ್ಲಿತ್ತು ಅವ್ರನ್ನ ನೋಡ್ಲಿಕ್ಕೆ ಅವಕಾಶವನ್ನ ಮಾಡ್ಕೊಡ್ಲಿಲ್ಲ. ಒಂದು ರೀತಿಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸ್ತವ್ರೆ ಶಶಿಕಲಾ ಅವರು ಅನ್ನೋದ್ರ ಬಗ್ಗೆ ಸಾಕಷ್ಟು ಪನ್ನೀರ್ ಸೆಲ್ವಂ ಅವರ ಅಭಿಮಾನಿಗಳು ಮತ್ತು ಅವರ ಪರವಾಗಿ ಮಾತಾಡುವಂತ ಏನು ಜನಗಳೇನಿದ್ರು ಅವರು ಶಶಿಕಲಾ ಪರವಾಗಿ ಬಂದಂತವರ ಮೇಲೆ ಕಲ್ಲು ತೂರಾಟ ಮಾಡಿದಂಥದ್ದು, ಜೊತೆಗೆ ಅವರ ಏನು ಬಟ್ಟೆಯನ್ನ ಕಿತ್ತು ಹೊರಗಡೆ ಎತ್ತಂತದ್ದು, ಇದೆಲ್ಲ ಸಹ ಘಟನೆಗಳಾಗಿತ್ತು. ಆದ್ರೆ ಪೊಲೀಸರು ತಕ್ಷಣ ಎಚ್ಚೆತ್ಕೊಂಡ್ರು. ಅಂದ್ರೆ ಪೊಲೀಸರಿಗೂ ಸಹ ಇದು ನಿರೀಕ್ಷೆ ಇರ್ಲಿಲ್ಲ. ಯಾಕೆಂದ್ರೆ ಇವರಿಬ್ಬರ ನಡುವೆ ಒಂದು ಚಕಮಕಿ ಆಗುತ್ತೆ, ಗಲಾಟೆ ಆಗುತ್ತೆ ಅನ್ನೋದು ಯಾರಿಗೂ ಸಹ ತಿಳ್ಕೊಂಡಿರ್ಲಿಲ್ಲ. ಆದ್ರೆ ಏನು ಯಾವಾಗ ಒಂದೇ ಸತಿ ಅಂದ್ರೆ ಅನಿರೀಕ್ಷಿತವಾಗಿ ಘಟನೆಗಳು ನಡೆದೋಯ್ತು. ಪೊಲೀಸರು ಸಹ ಹೈ ಅಲರ್ಟ್ ಆದ್ರು, ಎಚ್ಚೆತ್ಕೊಂಡು ಅದನ್ನ ಕಂಟ್ರೋಲ್ ತಂದು ಈಗ ಸಂಪೂರ್ಣವಾಗಿ ಸ್ಥಿತಿ ಈಗ ಯಾವುದೇ ರೀತಿ ಸಮಸ್ಯೆ ಇಲ್ದೇನೆ ಇದೆ ಅಂತ ಹೇಳ್ಬೋದು. ಅರವಿಂದ್, ಓಕೆ ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಬಹುತೇಕ ಎಲ್ಲವೂ ಕೂಡ ಮುಕ್ತಾಯವಾದಂತಾಯಿತು. ಜೈಲಿನ ಕೋಣೆಯ ಒಳಗಡೆ ಹೋದ ನಂತರ ಇನ್ನು ಅವರು ದಿನಗಳನ್ನು ಎಣಿಸಬೇಕಾಗತ್ತೆ, ಯಾವಾಗ ನಮ್ಮ ಬಿಡುಗಡೆ ಅಂತ. ಅಷ್ಟೇ ಮಾಡ್ತಾರಾ ಅಥವಾ ಅಲ್ಲಿಂದ ಹೊರಬರೋದಕ್ಕೆ ಪ್ರಯತ್ನಗಳನ್ನು ಮುಂದುವರಿಸ್ತಾರಾ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಜೊತೆಗೆ ಈಗ ಸುಧಾಕರನ್ ಕೂಡ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ. ಎಸ್, ವೆಲ್ಕಮ್ ಬ್ಯಾಕ್. ಚಿನ್ನಮ್ಮ ಕೊನೆಗೂ ಈಗ ಜೈಲು ಕೋಣೆಯನ್ನ ಸೇರಿದ್ದಾರೆ. ಚಿನ್ನಮ್ಮ ಮತ್ತು ಇಳವರಸಿ ಇಬ್ಬರಿಗೂ ಕೂಡ ಈಗಾಗಲೇ ಜೈಲಿನ ಕೈದಿ ಸಂಖ್ಯೆಯನ್ನು ಕೂಡ ನೀಡಲಾಗಿದೆ. 10711 ಮತ್ತು 10712 ಅಂತ. ನೀವೀಗ 4 ಕ್ಯಾಮೆರಾಗಳ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಕ್ಯಾಮೆರಾ 1ರಲ್ಲಿ ಶಶಿಕಲಾ ಅವರು ನಡ್ಕೊಂಡು ಬರ್ತಾ ಇರತಕ್ಕಂಥ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಅಂದರೆ ಅವರ ಎಲ್ಲ ಫಾರ್ಮಾಲಿಟೀಸ್ಗಳನ್ನು ಮುಗಿಸಿ ವೈದ್ಯಕೀಯ ತಪಾಸಣೆಯನ್ನು ಮಾಡಿದ ಬಳಿಕ ಅಂತಿಮವಾಗಿ ಅವರನ್ನು ಜೈಲು ಕೋಣೆಗೆ ಸೇರಿಸುವಂತಹ ಒಂದು ಕೊನೆಯ ಕೆಲಸ ಇದು. ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶಶಿಕಲಾ ಅವರನ್ನ ನೀವು ನೋಡ್ತಾ ಇದ್ದೀರಾ. ಅವರ ಜೊತೆಯಲ್ಲಿ ಇಳವರಸಿ ಅವರು ಕೂಡ ಇದ್ದಾರೆ. ಇಬ್ಬರನ್ನು ಕೂಡ ಈಗ ಜೈಲು ಕೋಣೆಗೆ ಹಾಕ್ತಾ ಇರ್ತಕ್ಕಂಥದ್ದು ಕ್ಯಾಮೆರಾ 1ರ ದೃಶ್ಯ. ಕ್ಯಾಮೆರಾ 2ರ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಆ ನೀಲಿ ಕಲರ್ ಟಿ ಶರ್ಟ್ ಹಾಕೊಂಡು ವ್ಯಕ್ತಿಯೊಬ್ಬ ವಾಹನದ ಮೇಲೆ ಹತ್ತಿ ನಿಂತ್ಕೊಂಡು ವಾಹನಕ್ಕೆ ಕಲ್ಲು ತೂರಾಟವನ್ನು ಮಾಡಿರೋದು, ಗಾಜುಗಳನ್ನು ಪುಡಿ ಮಾಡಿರೋದು. ಇವರೆಲ್ಲರೂ ಕೂಡ ಜಯಲಲಿತಾ ಅವರ ಬೆಂಬಲಿಗರು. ಇವರ ಆಕ್ರೋಶ ಇರತಕ್ಕಂಥದ್ದು ಶಶಿಕಲಾ ಅವರ ಮೇಲೆ. ಹಾಗಾಗಿ ಶಶಿಕಲಾ ಅವರ ಬೆಂಗಾವಲಾಗಿ ಬಂದಿದ್ದಂತಹ ವಾಹನಗಳ ಮೇಲೆ ಕಲ್ಲು ತೂರಾಟವನ್ನು ಅವರು ಮಾಡಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ. ಇನ್ನು ಕ್ಯಾಮೆರಾ 3, ಈ ಕ್ಯಾಮೆರಾ 3ರಲ್ಲಿ ಶಶಿಕಲಾ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಂತಹ ಸಂದರ್ಭ, ಅವರು ಆಗಮಿಸಿದಾಗ ಅಲ್ಲಿ ಜನ ಹೇಗೆ ನೆರೆದಿದ್ರು, ಯಾವ ರೀತಿಯಲ್ಲಿ ಜನರು ಅವ್ರನ್ನ ಸ್ವೀಕಾರ ಮಾಡಿದ್ರು, ಅದಾದ ನಂತರ ಅವ್ರು ಹೆಂಗೆ ಒಳಕ್ಕೆ ಹೋದ್ರು ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ. ಇನ್ನು ಕ್ಯಾಮೆರಾ 4ರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಪರಪ್ಪನ ಅಗ್ರಹಾರ ಜೈಲಿನ ಮುಂಭಾಗದಲ್ಲಿ ನಾನು ಆಗಲೇ ಹೇಳಿದಂತೆ ಒಂದು ರೀತಿ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು. ಪೊಲೀಸರು ಆ ಗುಂಪನ್ನು ಚದುರಿಸೋದಕ್ಕೆ ಲಘು ಲಾಠಿ ಪ್ರಹಾರವನ್ನು ಕೂಡ ಮಾಡಬೇಕಾಗಿ ಬಂತು.
ಎಲ್ಲರೂ ಕೂಡ ಶಶಿಕಲಾ ಅವರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಬಂದರು. ನಿಮ್ಮಿಂದನೇ ಅಮ್ಮ ಈ ರೀತಿ ದುರಂತ ಸಾವಿಗೀಡಾದರೂ ಅವ್ರನ್ನ 30 ವರ್ಷಗಳ ಕಾಲ ಹತೋಟಿಯಲ್ಲಿ ಕಪಿಮುಷ್ಟಿಯಲ್ಲಿ ಹಿಡಿದಿಟ್ಕೊಂಡಿದ್ದೆ, ಇಲ್ಲ ಅಂದಿದ್ರೆ ಇವತ್ತೊಂದು ದಿವಸ ನಾವು ಜಯಲಲಿತಾ ಅವ್ರನ್ನ ಉಳಿಸ್ಕೊಳ್ತಾ ಇದ್ವಿ, ಅವರು ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾ ಇದ್ರು, ಅವ್ರನ್ನ ಹಾಳು ಮಾಡಿದ್ದೆ ನೀನು ಅಂತನ್ಬಿಟ್ಟು ತಮ್ಮ ಆಕ್ರೋಶವನ್ನು ಶಶಿಕಲಾ ನಟರಾಜನ್ ಅವರ ವಿರುದ್ಧ ತೋರ್ಪಡಿಕೆ ಮಾಡಿಕೊಂಡಿದ್ದ ರೀತಿ ಅಂದರೆ ಎಲ್ಲರೂ ಅನ್ಕೊಂಡಿದ್ರು, ಬಂದಿರುವಂತಹ ಜನರೆಲ್ಲರೂ ಕೂಡ ಶಶಿಕಲಾನ ಬೆಂಬಲಿಗರು, ಅಣ್ಣಾ DMK ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಜೈಕಾರ ಹಾಕ್ತಾರೆ, ಹೂವಿನ ಹಾರ ಹಾಕ್ತಾರೆ ಅಂತ ಅನ್ಕೊಂಡಿದ್ರು. ಆದರೆ ಜನರ ಮನಸ್ಥಿತಿ ಹೇಗಿದೆ ಅಂತ ನೋಡಿ. ಇಲ್ಲಿ ಶಶಿಕಲಾ ಅವರ ಬೆಂಬಲಿಗರು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದಿದ್ದವರೆಲ್ಲರೂ ಕೂಡ ಜಯಲಲಿತಾ ಅವರ ಬೆಂಬಲಿಗರು, ಶಶಿಕಲಾ ಅವರನ್ನ ದ್ವೇಷಿಸುವಂತಹ ಜನರು. ಹಾಗಾಗಿ ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಅಲ್ಲಿ ಪೊಲೀಸರು ಲಘು ಲಾಠಿ ಪ್ರಹಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ 4 ಕ್ಯಾಮೆರಾಗಳ ದೃಶ್ಯಾವಳಿಗಳು ಏಕಕಾಲದಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ. ಆ ಏಕಕಾಲದಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು 4 ಬೇರೆ ಬೇರೆ ಭಾಗದಲ್ಲಿ ಇರತಕ್ಕಂಥ ದೃಶ್ಯಗಳು. ತಮಿಳುನಾಡಿನ ಮಹಾರಾಣಿಯಾಗಲು ಹೊರಟಿದ್ದ ಶಶಿಕಲಾ ನಟರಾಜನ್ ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಶಾಕ್ ಅನ್ನ ಕೊಟ್ಟಿದೆ. ಇಂದು ಬೆಳಿಗ್ಗೆ 10:30 ದ್ವಿಸದಸ್ಯ ಪೀಠದ ನ್ಯಾಯಮೂರ್ತಿಗಳ ಪೀಠ ಒಮ್ಮತದ ತೀರ್ಪನ್ನು ಹೊರಕ್ಕೆ ಹಾಕಿತು. ಇಂದು ಶಶಿಕಲಾ ನಟರಾಜನ್ ಶರಣಾಗಲ್ಲ ಅನ್ನೋ ಮಾಹಿತಿ ಬರ್ತಾ ಇದೆ.